ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಬಿಸಿ ಬಿಸಿಯಾಗಿರೋ ಫಾಲೂದಾನ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಮಳೆಗಾಲ ಸೀಸನ್ ಅಲ್ವಾ, ಸೊ ಅದಕ್ಕೆ ನಾನು ಬಿಸಿಯಾಗಿರೋ ಫಾಲೂದಾನ ಮಾಡ್ತಾ ಇದ್ದೀನಿ. ಫಾಲೂದಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಮ್ಯಾಂಗೋ ಫ್ಲೇವರ್ನಲ್ಲಿರೋ ಫಾಲೂದಾನ ತೊಗೊಂಡಿದ್ದೀನಿ. ಸೊ ಯಾವ್ದು ಬೇಕಾದ ಫ್ಲೇವರ್ನಲ್ಲೂ ಸಿಗತ್ತೆ ಇದು ಅಂಗಡಿಯಲ್ಲಿ. ಟ್ಯೂಟಿ ಫ್ರೂಟಿನ ತೊಗೊಂಡಿದ್ದೀನಿ, ಗುಲ್ಕಂದನ್ನು ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ನ ಇದಕ್ಕೆ ತೊಗೊಂಡಿದ್ದೀನಿ. ನಾವು ಒಂದು ಬಾಳೆಗೆನ ಇಡ್ತಾಯಿದ್ದೀನಿ. ಒಂದು ಅರ್ಧ ಲೀಟರ್ ಹಾಲಿನಷ್ಟು ಹಾಕ್ತಾಯಿದ್ದೀನಿ ನಾನು. ಇದು ಕಾಯೋಕ್ಕಿಂತ ಮುಂಚೆ ನಾನು ಒಂದು ಪ್ಲೇಟ್ನ ತಗೊಂಡಿದ್ದೀನಿ. ಪ್ಲೇಟಿಗೆ ನಾನು ಫಾಲೂದಾ ರೆಡಿ ಇರೋ ಮಿಕ್ಸಪ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ ಶಾವಿಗೆ ಮತ್ತು ಕಸ್ಟರ್ಡ್ ಪೌಡ್ರು ಮತ್ತು ಕಾಮ್ ಕಸ್ತೂರಿ ಬೀಜ ಅಂದರೆ ಸಬ್ಜಾ ಸೀಡ್ಸ್, ಇದು ಯಾವ ಕಿರಾಣಿ ಅಂಗಡಿಯಲ್ಲಿ ಕೂಡ ಸಿಗತ್ತೆ. ನಮಗೆ ಈ ಪಾಕೆಟ್ ಸಿಗಲ್ಲ ಅಂದರೆ ಈ ಥರ ರೆಡಿ ಇರೋ ಮನೆಯಲ್ಲೇ ಕೂಡ ಮಾಡ್ಬೋದು. ಸಕ್ಕರೆನ ಹಾಕಿರ್ತಾರೆ. ಮತ್ತು ಕಾಮ್ ಕಸ್ತೂರಿ ಬೀಜನ ನಾವು ಬೇಸಿಗೆಗಾಲದಲ್ಲಿ ದಿನಾಲೂ ಒಂದು ಗ್ಲಾಸ್ನಲ್ಲಿ ಒಂದು ಚಮಚಿಯಷ್ಟು ಹಾಕಿ ನೆನೆಸಿ ಕುಡಿಯೋದ್ರಿಂದ ನಾವು ದೇಹವನ್ನು ತಂಪಾಗಿ ಮಾಡುತ್ತೆ. ಇವಾಗ ಹಾಲು ಕುದ್ದಿದೆ. ಸೊ ಕುದ್ದಾದ ನಂತರ ನಾವು ಇದಕ್ಕೆ ಫಾಲೂದಾ ಪೌಡರ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸಕ್ಕರೆ ಹಾಕಿರ್ತಾರಲ್ಲ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಶಾವಿಗೆನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನಾವು ಮನೆಯಲ್ಲೇ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು. ಸಕ್ಕರೆ ಹಾಗೂ ಶಾವಿಗೆ ತುಂಬಾ ಕುದಿಬೇಕಾಗತ್ತೆ. ಸಕ್ಕರೆ ಜಲ್ದಿ ಕರಗತ್ತೆ, ಬಟ್ ಶಾವಿಗೆ ತುಂಬಾ ಲೇಟ್ ಆಗುತ್ತೆ. ಅದು ಕುದ್ದಾದ ನಂತರ ಇದು ರೆಡಿ ಆಗಿದೆ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಫ್ರಿಜ್ನಲ್ಲಿ ಇಟ್ಟು ತಂಪು ಮಾಡಿ ಇದಕ್ಕೆ ಐಸ್ ಕ್ರೀಮನ್ನು ಹಾಕಿ ಕೂಡ ತಿನ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಟ್ಯೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ಗುಲ್ಕಂದನ್ನು ಹಾಕ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಫಾಲೂದಾ ರೆಡಿ ಆಗಿದೆ. ಇದಕ್ಕೆ ಐಸ್ ಕ್ರೀಮ್ ಹಾಕಿದರೆ ತಂಪಾಗಿರೋ ಫಾಲೂದಾನು ಕೂಡ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.